ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು SBI ಕ್ಲರ್ಕ್ ಅಥವಾ ಜೂನಿಯರ್ ಅಸೋಸಿಯೇಟ್ ಎರಡೂ ಒಂದೇ, ಅದರದ್ದು ಪ್ರಿಲಿಮ್ಸ್ ಕಾಲ್ ಲೆಟರ್ ಔಟ್ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾರ್ಯಾರು ಇನ್ನೂ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬರಲ್ಲ, ಲಿಂಕ್ ಸಿಗಲ್ಲ ಅಂತನವರು ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಲಿಂಕ್ ಶೇರ್ ಮಾಡಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ಅಥವಾ ನೀವೇ ಲಿಂಕು ವೆಬ್ಸೈಟಲ್ಲಿ ಹೋಗ್ತೀರಾ ಅಂತಂದರೆ ನಿಮಗೆ IBPS ವೆಬ್ಸೈಟಲ್ಲಿ ಸಿಗೋದಿಲ್ಲ. ನೀವು SBI ರಿಕ್ರೂಟ್ಮೆಂಟ್ ಅಂತ ಅಥವಾ ಕರೆಂಟ್ ಓಪನಿಂಗ್ ಅಂತ ಕ್ರೋಮಲ್ಲಿ ಸರ್ಚ್ ಮಾಡಿ ಅಲ್ಲಿ ಹೋದರೆ ಅವ್ರದ್ದು ಕರೆಂಟ್ ಓಪನಿಂಗ್ ಪೇಜಲ್ಲಿ ಒಂದು 5th ಆಪ್ಷನಲ್ಲೆಲ್ಲೋ ಇರುತ್ತೆ SBI ಜೂನಿಯರ್ ಅಸೋಸಿಯೇಟ್ 2025 ರಿಕ್ರೂಟ್ಮೆಂಟ್ ಅಂತ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡಿಗೆ ಬಂದುಬಿಟ್ಟು 13ನೇ ತಾರೀಕಿಂದ 27ನೇ ತಾರೀಕುವರೆಗೂ ಇದೆ. 27ನೇ ತಾರೀಕು ಲಾಸ್ಟ್ನೇ ದಿನ ಆಗಿರೋದ್ರಿಂದ ಎಕ್ಸಾಮು ಅವತ್ತು ಕೂಡ ಡೌನ್ಲೋಡಿಂಗ್ ಇರುತ್ತೆ. ಆ್ಯಂಡ್ 20th ಫಸ್ಟ್ ಎಕ್ಸಾಮು, ಆಮೇಲೆ 21st, ಆಮೇಲೆ 27th 3 ಡೇಸ್ ನಡೆಯುತ್ತೆ. 4 ಶಿಫ್ಟಲ್ಲಿ ನಡೆಯುತ್ತೆ. ಶಿಫ್ಟ್ ವೈಡ್ ಟೈಮಿಂಗ್ಸು ನಿಮಗೆ ಆಲ್ರೆಡಿ ನಿಮ್ಮ ಕಾಲ್ ಲೆಟರಲ್ಲೇ ಮೆನ್ಷನ್ ಆಗಿರುತ್ತೆ. ಸೊ ನಿಮ್ಮ ಕಾಲ್ ಲೆಟರಲ್ಲಿ ಮೆನ್ಷನ್ ಆಗಿರೋ ಟೈಮಿಂಗ್ಗೆ ಹೋಗಿ ಈಗ ರಿಪೋರ್ಟಿಂಗ್ ಟೈಮ್ 8 AM ಅಂತ ಇದ್ದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 9, ಬಟ್ ನೀವು 8 AMಗೆ ಹೋಗಬೇಕು. 8 AMಗೆ ನೀವು ಒಳಗಡೆ ಎಂಟ್ರಿ ಕೂಡ ಬಿಡ್ತಾರೆ. ಅದಾದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂರಿಸಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಎಲ್ಲ ತೊಗೊಂಡು, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ಗೆ ಅಂತ 5 minutes ಇರುತ್ತೆ. ಅದಾದಮೇಲೆ ನಿಮಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಏನಿರುತ್ತೆ 5 minutes, ಅದು ಎಕ್ಸಾಮ್ ಟೈಮಿಂಗ್ ಇನ್ಕ್ಲೂಡ್ ಆಗಲ್ಲ. ಅದು ಅಲ್ಲದೆ ನಿಮಗೆ 1 hour ಎಕ್ಸಾಮು ಇರುತ್ತೆ. ಸೊ ಇದಿಷ್ಟು ಎಕ್ಸಾಮ್ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ. ಕಾಲ್ ಲೆಟರ್ ಜೊತೆ ಏನೇನು ಐಡೆಂಟಿಫಿಕೇಷನ್ ಪ್ರೂಫ್ ತಗೊಂಡು ಹೋಗಬೇಕು ಅಂತ ನಿಮ್ಮ ಕಾಲ್ ಲೆಟರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಫೋಟೋಸ್ ಕೂಡ ತಗೊಂಡು ಹೋಗಬೇಕಾಗಿರುತ್ತೆ. ಆ್ಯಂಡ್ ನಿಮ್ಮ ID ಪ್ರೂಫ್ ಆಧಾರ್ ಕೂಡ ತಗೊಂಡು ಹೋಗಬೇಕಾಗಿರುತ್ತೆ. ಅದು ಬಿಟ್ಟು ಇವಾಗ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಈ ವಿಡಿಯೋದಲ್ಲಿ ಅಪ್ಡೇಟು, ನಿಮಗೆ 1000 ಕ್ವಶನ್ಸ್ನ SBI ಕ್ಲರ್ಕ್ಗೆ ಅಂತಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ಶೇರ್ ಮಾಡ್ತೀನಿ. ಸೊ ಆ ಕ್ವಶನ್ಸ್ ನಾನು ಇಲ್ಲಿ ತೋರಿಸ್ತೀನಿ ಒಮ್ಮೆ ನಿಮಗೆ. ಸೊ ಇದೇ PDF, ಇದು ಅಡ್ಡ 24/7 ಅವ್ರದ್ದು PDF. ಸೊ ಇದರಲ್ಲಿ 1000 ಕ್ವಶನ್ಸ್ ಇದೆ SBI ಕ್ಲರ್ಕ್ ಪ್ರಿಲಿಮ್ಸ್ಗೆ ಅಂತಲೇ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಗೂ ಹೋಗೋಕ್ಕೂ ಮುಂಚೆ ನೀವು ಈ PDF ಡೌನ್ಲೋಡ್ ಮಾಡಿಕೊಂಡು ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿ. ಆ್ಯಂಡ್ ಪ್ರಿಲಿಮ್ಸ್ ಲೆವೆಲಲ್ಲಿ ಇರುತ್ತೆ. ಆರಾಮಾಗಿ 1000 ಕ್ವಶನ್ಸ್ನ ನಿಮಗೆ 20th ಇದ್ದರೂ ಕೂಡ ಇನ್ನು 6 ಡೇಸಲ್ಲಿ ಸಾಲ್ವ್ ಮಾಡಬಹುದು. ಅಥವಾ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಸಾಲ್ವ್ ಮಾಡಿ. ಏಕೆ ಅಂತ ಅಂದರೆ ಈ ಅಡ್ಡದವರು ಕೊಡೋ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ ಏನಿರುತ್ತೆ ಅದು ಆ್ಯಕ್ಚುಯಲ್ ಎಕ್ಸಾಮ್ ಲೆವೆಲೇ ಇರುತ್ತೆ. ಅಂತ ಡಿಫಿಕಲ್ಟು ಇರೋಲ್ಲ ಅಥವಾ ಅಂತ ಈಸಿನೂ ಇರೋಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡೋದಾದರೆ ನಿಮಗೊಂದು ಗ್ರಿಪ್ ಸಿಗುತ್ತೆ. ಆ್ಯಂಡ್ ಎಕ್ಸಾಮ್ಗೆ ಹಿಂದಿನ ದಿನದವರೆಗೂ ಅಂದರೆ 20th ಇರೋರು 19th ಒಂದೊಂದು ಡೈಲಿ ಒಂದು ಮಾರ್ಕಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಇದಿಷ್ಟೇ ಈ ವಿಡಿಯೋದಲ್ಲಿ. ಈ PDF ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ ವಿಡಿಯೋ ಜೊತೆ. ಸೊ ಅಲ್ಲಿ ಹೋಗ್ಬಿಟ್ಟು PDF ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.